ಈಗ ಸರ್ ಸೂಪರ್ ಸರ್ ಸೂಪರ್. ಈ ಬಾಳ ಮಂದಿ ರೈತರು ರೇನ್ ಪೈಪ್ ವೇಸ್ಟ್ ಮಾಡ್ಕೊಳ್ಗತ್ತಾರ ಸರ್. ಸುತ್ತಲಾರ್ದೆ ರೀ ಸುಮ್ನೆ ಇಚಾಬದ್ ಕಡೆಯೋದು ಹೊಸ ಪೈಪ್ ತರದ್ರಿ. ಇದು ಹುಚ್ಚಾದ್ರಿ, ಇದು ತೆಕ್ಕೊಂಡ್ ಬಿಡ ಸರ್ ಇದು. ಈಗ ಸರ್ ಸೂಪರ್ ಸರ್ ಸೂಪರ್. ಗಂಟ ಹಾಕಿ ಇಟ್ಬಿಡೋದು. ಹಾ ರೀ, ಇಟ್ ಕಟ್ಕೊಂಡು ದಾರಲ್ಲಿ ಕಟ್ಬಿಟ್ಟು ಬಿಟ್ಟು ಬಿಡೋದ್ರಿ ಸರ್. ಯಾವಾಗ ಬೇಕಾದಾಗ ಮತ್ತೆ ನಾವ್ ಯಾವಾಗ ಬೇಕಾದಾಗ ಅವಾಗ ಮತ್ತೆ ಇದಕ್ಕೆ ಹಾಕಿ ಯೂಸ್ ಮಾಡೋದು ಸರ್. ಇದೇ ಗಾಲಿಗೆ ಹಾಕೊಂಬ ಸರ್, ಹಿಂಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಏನೋ ಒಂದ್ ಮತ್ತೊಂದು ಹೊಸ ಆವಿಷ್ಕಾರ ಮಾಡಿರಲ್ರಿ ಸರ್. ಇದು ನಮಗೆ ಯಾವಾಗ ಸಮಸ್ಯೆ ಬರ್ತದ ಅವಾಗ ಒಂದೊಂದು ಇನೋವೇಷನ್ ಮಾಡ್ತೇನೆ ಸರ್. ಹಾ ರೀ. ಇದು ನಂದು ತೊಗರಿಗೆ ನೀರ್ ಬಿಡೋ ಸಲುವಾಗಿ ಸರ್. ಈಗ ರೈತರು ತೊಗರಿ ಬಗ್ಗೆದಾಗ್ರಿ ನೆಟ್ಟೆ ಹೋಲಕ್ ಮೂಲ ಕಾರಣ ಅಂದ್ರಿ ಈ ನೀರ್ ನಿರ್ವಹಣೆ ಅದು ಎಲ್ಲಾ ಸರಿ ಮಾಡಲ್ ಸರ್. ಅದ್ರ ಸಲುವಾಗಿ ಇದು ನಾ ರೇನ್ ಪೈಪ್ ತಂದ್ ಸರ್. ಅಂದ್ರೆ ಏನ್ರಿ, ಇದು ರೇನ್ ಮಳಿ ಬಂದಪ್ಲೆ ಆತದ ಸರ್. ಮಳಿ ಬರೋದಪ್ಲೆ ಆಗೋದ್ರದಿಂದ ಏನಾಗ್ತದ್ರಿ, ಭೂಮಿಗೆ ಎಷ್ಟ್ ಬೇಕೋ ಅಷ್ಟೇ ನೀರ್ ಹೋಗ್ತದ ಸರ್. ಅತಿಯಾಗಿ ನೀರ್ ಬಿಟ್ರು ಹೋದಿರ್ತದ ಸರ್. ಅದ್ರ ಸಲುವಾಗಿ ಒಂದ್ 15,000 ರೂಪಾಯಿ ರೇನ್ ಪೈಪ್ ತಂದ್ ಸರ್. ಈ ರೇನ್ ಪೈಪ್ ತಂದು ನಾವು 300 ಫೀಟ್ ಬಂಡಲ್ ನಮ್ದು TVS ಗಾಡಿ ಮೇಲೆ ಒಂದೇ ಬಂಡಲ್ ಬರ್ಲಿಲ್ಲ ಸರ್. ಮನಿಗ್ ತಂದ್ ಇಡ್ಬೇಕಂದ್ರ ಬಹಳಷ್ಟು ರೈತರು ಏನ್ ಮಾಡ್ತಾರ ಸರ್, ರೇನ್ ಪೈಪ್ ತರ್ತಾರ್ರಿ, ಎಲ್ಲಾರ ಗಿಡದ ಬುಡಕ್ ಬಿಟ್ಟಾಕ್ತಾರ, ಈಚಾಬತ್ ಕಡ್ದು ಹೋಗ್ತಾವ, ಮತ್ ಮುಂದೆ ಹೊಸ ತರ್ತಾರ ಸರ್. ಹಾಳಾತಾವ್ರಿ. ನಾನ್ ಏನ್ ಮಾಡಿಸ್ತಾರ, ರೇನ್ ಪೈಪ್ ಸುತ್ತಾವ್ ಏನ್ರಿ ಮಾರ್ಕೆಟ್ನಾಗ ಅಂತೇಳಿ ಎಲ್ಲಾ ಕಡೆ ಕೇಳಿದ್ರಿ. ರೇನ್ ಪೈಪ್ ಸುತ್ತವಿಲ್ರಿ, ಡ್ರಿಪ್ ಪೈಪ್ ಸುತ್ತಾವ ಅಂತಂದ್ರಿ ಸರ್. ಈ ತರ ರೇನ್ ಪೈಪ್ ಸುತ್ತದ್ ನಾವೇ ಯಾಕೆ ಇನೋವೇಷನ್ ಮಾಡ್ಬಾರ್ದು ಅಂತೇಳಿ ತೆಗ್ಗಳಿ ಸರ್ ಅದು ಕೇಳ್ಕೊಂಡು ಆಯ್ತ್ರಿ ನೋಡ್ರಿ ಟ್ರೈ ಮಾಡ್ರಿ ಅಂತಂದ್ರಿ. ಇದು ಹ್ಯಾಂಡಲ್ ಸಿಸ್ಟಮ್ ಮಾಡಿ ಈ ತರ ಮಾಡೀನಿ ಸರ್. ಇದು ಈಗ ನಿಮಗ ಇದು ನೋಡ್ರಿ ಸರ್, ಸರಳಾಗಿ ರೇನ್ ಪೈಪ್ ಸುತ್ತಬಹುದ್ರಿ, ಕಡಿಮೆ ಖರ್ಚಿನಾಗೆ ಸರ್. ಬರೀ ಒಂದ್ 1500 ರೂಪಾಯಿದಾಗ ರೆಡಿ ಆಗ್ತದ ಸರ್. ಈ ತರ ಇದು ಏನದಲ್ ಸರ್, ನಾವು ಈ ರೇನ್ ಪೈಪ್ ಆಯ್ತು, ಇದು ಪೆಪ್ಸಿ ಪೈಪ್ ರೀ, ಇವ್ ಏನ್ ಮಾಡೋದ್ ಸರ್, ಒಂದು ಇವ್ರದ್ದು ಇದು ಮಾಡೀನಿ ಸರ್. ಇಲ್ಲಿ ನೋಡ್ಬೋದು ನೀವು, ನಟ್ ಬೋಲ್ಟ್ ಸಿಸ್ಟಮ್ ಅದ ಸರ್. ಈಗ ನಮ್ದು ಇದು 7 ಇಂಚಿನ ಪೈಪ್ ಅದ ರೀ. ಇದ್ರಾಗ ರೇನ್ ಪೈಪ್ 1 ಇಂಚ್ ಬರ್ತದ್ರಿ. ಈಗ ರೇನ್ ಪೈಪಿನ ಸೈಜ್ ನೋಡೋದ್ ಸರ್. ಸೈಜ್ ನೋಡಿ ಇದು ಎಷ್ಟ್ ಅದ ರೀ, 7 ಇಂಚ್ ಅದ ರೀ. 7 ಇಂಚಿಂದ ಒಂದು ತುಕಡಿ ಕಟ್ ಮಾಡ್ಕೊಂಬ ಸರ್. ಅಂದ್ರೆ ಕರೆಕ್ಟ್. ಹಾ ರೀ, ಕರೆಕ್ಟ್ ಆಗೇ ತಿರುಗ್ತದ ಸರ್. ಇದು ಕಟ್ ಮಾಡದ್ ಸರ್. ಇದು ಒಳಗ್ ಹಾಕದ್ ಸರ್. ಇದು ಅಂದ್ರೆ ಏನ್ರಿ, ನಾವು ಪೈಪ್ ಸುತ್ತದ ಬೆಳಕ್ ಇದು ಬಂಡಲ್ ತೆಗಿಬೇಕಲ್ರಿ, ಅವಾಗ ಯೂಸ್ ಆಗ್ತದ ಸರ್. ಅದು ಅವಾಗ ಯೂಸ್ ಆಗ್ತದ್ರಿ. ಇಲ್ಲಿ ನೀವು ಎಷ್ಟು ದೊಡ್ಡದಾಗ ಮಾಡ್ಕೋಬಹುದು ಸರ್. ಇದು ರೇನ್ ಪೈಪ್ 2.5 ಇಂಚಿಂದು ಸುಳ್ಳಿ ಪೈಪ್ ಬರ್ತಾವಲ್ರಿ, ಅವನು ಸುತ್ತಬಹುದು ಸರ್. ಇದ್ರ ಮೇಲೆ ಸೈಜ್ ಕಟ್ ಮಾಡ್ಕೊಂಬ ಸರ್. ಇದು ಕಟ್ ಮಾಡಿ ಇಲ್ಲಿ ಒಳಗ್ ಹಾಕದ್ರಿ. ಇದು ನೋಡ್ರಿ ಸರ್, ಇಲ್ಲಿ 2 ವೈಸರ್ ಮಾಡೀನ್ರಿ. ಈಗ ನಮ್ದೇ 15,000 ರೂಪಾಯಿ ಮಟೀರಿಯಲ್ ಉಳಿದ ಸರ್. ಇದು ಮತ್ ಹಂಗೆ ನಾವು ಮುಂದೆ ಬಿಡ್ಬೇಕಾದ್ರೂ ಇದ್ರಲ್ಲೇ ಬಿಡ್ಬೋದು ಸರ್, ಈಸಿಯಾಗಿ. ಇದ್ರಲೇನೆ ಬಿಟ್ಕೊಂಡು ಹೋಗೋದ್ರಿ. ಬಂಡಲ್ ಇದಕ್ಕೆ ಹಾಕದ್ ಸರ್, ಹೊಳ್ಳಿ ಇದ್ರಲ್ಲೇ ಎಳ್ಕೊಟ್ ತಗೋದ್ ಸರ್, ಈಸಿ ಆಗ್ತದ ಸರ್. ಇದು ನಾವು ಇದು ಯಾಕೆ ದೊಡ್ಡದ್ ಮಾಡಿದ್ವು ಅಂದ್ರೆ ಸರ್, ಎಲ್ಲಾ ಪೈಪಿಗೆ ಯೂಸ್ ಆಗಲ್ಲ ಅಂತ ಮಾಡೀನಿ ಸರ್. ಇದು ನಾವು ಯಾವ ಸೈಜ್ ಇಟ್ರು ಅದಕ್ಕೆ ಯೂಸ್ ಆಗ್ಬೇಕು ಸರ್. ಸುತ್ತಬಹುದು ಸರ್. ಈ ತರ ರೆಡಿ ಆಗ್ತದ ಸರ್. ಇದು ಬಟ್ಟೆ ಪೈಪ್ಗಳನ್ನು ಸರ್. ಇದು ಏನ್ ಮಾಡೋದು ಸರ್, ಇಲ್ಲಿ ಕಟಿಂಗ್ ಪ್ಲೇರ್ ರೀ ಅಥವಾ ಪಕ್ಕಡ್ ತಗೊಂಡ್ ಕೇಸಿಂದ ಇದು ನಟ್ ಟೈಟ್ ಮಾಡ ಸರ್. ಇದು ಡೀಲ ಇದ್ರ ಸುತ್ತಲ್ ಸರ್. ಅದು ಇದು ಟೈಟ್ ಮಾಡ್ಕೊಂಬ ಸರ್. ಇದು ಇಷ್ಟು ರೆಡಿ ಐತಲ್ರಿ. ಇದಕ್ಕೆ ಏನ್ ಮಾಡೋದು ಅಂದ್ರೆ ಸರ್, ಇದು ಒಂದ್ ಸ್ವಲ್ಪ ಟೇಪ್ ಬೇಕ್ರಿ. ಇದ್ರದ್ದು ಸ್ಟಾರ್ಟಿಂಗ್ ಸುತ್ತಬೇಕಾದ್ರಿ ಸರ್. ಇದು ಈಗ ಸರ್ ಇಲ್ಲಿ ಹಚ್ಚಿ ನೋಡ್ರಿ, ಇದು ಟೇಪ್ ಹಚ್ಚಿ ನೋಡ್ರಿ. ಇದು ಹಚ್ಚಿ ಇಲ್ಲಿ ಮೆತ್ತದ ಸರ್. ಇದು ಇಲ್ಲಿ ಮೆತ್ತದ ಸರ್. ಒಂದ್ ರೌಂಡ್ ಸುತ್ತತನ ಸರ್. ಈಗ ನೋಡ್ರಿ ಸರ್, ಈಗ ಸೇಮ್ ಐತಲ್ರಿ ಸರ್ ಸೈಜ್. ಈಗ ಸರ್ ಯಾವ ಕಡೆನೂ ಅಲ್ಗಾಡ್ಲಾರ್ದಂಗ ಅದೇ ಸೇಮ್ ಸೈಜ್ ಬರ್ತದ ಸರ್. ಒಳ್ಳೆ ಐಡಿಯಾ ಸರ್. ಸೂಪರ್ ಸರ್ ಸೂಪರ್. ಈ ಬಾಳ ಮಂದಿ ರೈತರು ರೇನ್ ಪೈಪ್ ವೇಸ್ಟ್ ಮಾಡ್ಕೊಳ್ಗತ್ತಾರ ಸರ್. ಸುತ್ತಲಾರ್ದೆ ರೀ ಸುಮ್ನೆ ಇಚಾಬದ್ ಕಡೆಯೋದು ಹೊಸ ಪೈಪ್ ತರದ್ರಿ. ಇದು ಎಷ್ಟು ಈಸಿ ಮೆಥಡ್ ಅದ ಸರ್, ಬಹಳ ಪರ್ಫೆಕ್ಟ್ ಇನೋವೇಷನ್ ಆಗ್ಯದ ಸರ್. ಇದು ಭಾರಿ ಬೆಸ್ಟ್ ನೋಡ್ರಿ ಸರ್. ಸರ್ ನಮ್ದು 15,000 ರೂಪಾಯಿ ಮಟೀರಿಯಲ್ ರೀ. ಬರೀ ಒಂದ್ ಅದು ಪೈಪ್ ಸೀದಾ ಮಾಡೋದು, ಸಾಫ್ ಮಾಡೋದು, ಬಿಡೋದು, ಏರ್ ಹಿಡಿದು ಹಂಗೆ ತಗೋ ಸಾಫ್ ಮಾಡೋದು. ಇಲ್ಲಿ ನೋಡ್ರಿ ಸರ್. ಪಟಾಪಟ್ ಕೆಲಸ ಆಗ್ತದ್ರಿ. ಹಾ ರೀ, ಪಟಾಪಟ್ ಆಗ್ತದ ಸರ್. ಟೈಮ್ ಉಳಿತದ್ರಿ. ಮತ್ ಇನ್ನೊಂದು ಇದು ಪೈಪ್ ಹಾಳಾಗಲ್ರಿ ಸರ್. ಇದು ರೆಡಿ ಆದಾಗ ಇಲ್ಲಿ ಬಿಚ್ಕೊಂಬದ್ ಸರ್. ಇದು ಇದೇ ನಟ್ಟಿನಿಂದ ಉಚ್ಕೊಂಬದ್ರಿ. ಅದು ತೋರಿಸ್ತೀನಿ ಸರ್. ಈಗ ಇದು ಪಾನ ಇಲ್ಲಲ್ರಿ, ಇನ್ನೊಂದ್ ಜರ ಅದು ನಟ್ ಟೈಟ್ ಮಾಡ್ಬೇಕಾಗಿತ್ತು. ಈಗ ಸರ್
ಇದು ಇಷ್ಟ ಆಯ್ತಿಲ್ರಿ ಹ್ಮ್ ರೀ. ಇಲ್ಲಿ ಬಂಡಲ್ ಇಷ್ಟ ಫಿಕ್ಸ್ ಮಾಡೋದ್ರಿ ನೀವು 300 ಫೀಟ್ ಇರ್ಲಕ್ ಸರ್ ಅದಕ್ಕೇನ್ ತೊಂದ್ರೆ ಇಲ್ರಿ ಇನ್ನು ಬೇಕಾದ್ರೆ ಇದನ್ನ ನಾವು ದೊಡ್ಡದ್ ದೊಡ್ಡದು ಮಾಡ್ಕೋಬಹುದು ಸರ್ ಆರಾಮಾಗಿ ಇವು ದೊಡ್ಡ ಓವರ್ ಸರ್ ನಮ್ಮಲ್ಲಿ ಅವನು ಓವರ್ ಯಾವ ಪೈಪಿನ ಸೈಜ್ ಅದ ಅದಕ್ಕೆ ಇದು ಮಾಡ್ಬೋದು ಸರ್ ಇದು ನೋಡ್ರಿ ಸರ್ ಅದನ್ನ ನಟ್ ಬಿಚ್ಚಿಬಿಟ್ರೆ ಬಂಡಲ್ ಹಾ, ಕಡೆಗೆ ಸರ್. ಬಂದ್ಬಿಡ್ತೀರಿ. ಇದು ಏನದಲ್ರಿ 2.5 ಇಂಚ 3 ಇಂಚ ಹಿಂಗ್ ಬೇರೆ ಪೈಪ್ ಬಂದ್ರು ನಮಗ ಸುತ್ತಪ್ಲೆ ಇದು ಎಕ್ಸ್ಟ್ರಾ ಇಟ್ಟಿನ್ ಸರ್ ಇದು ಅಂದ್ರೆ ಸ್ವಲ್ಪ ಇದು ಆಗಲಕ್ರಿ ಇವೆಲ್ಲ ಸ್ಟೀಲ್ ಯೂಸ್ ಮಾಡೀನಿ ಸರ್ ಸ್ವಲ್ಪ ದೂರ ಹಾಕೊಂಡ್ರು ಇವು ನಡೀತದೆ. ಜಂಗ್ ಬರಲ್ಲ ಸರ್ ಇದು ಸ್ಟೀಲ್ ಮಟೀರಿಯಲ್ ಯೂಸ್ ಮಾಡೀನಿ ಸರ್ ಕ್ವಾಲಿಟಿ ಇರ್ಲಿ ಅಂತ ಹೇಳಿ ಸರ್ ಇದು ನನ್ ಬಲೆ ತಗೋಬೇಕಂತಿಲ್ರಿ ರೈತರು ನೋಡ್ನು ಮಾಡ್ಬೋದು ಸರ್ ಅದ್ರದ್ದೇನಿಲ್ಲ ಮಾಡ್ಕೋಬಹುದ್ರಿ ಆರಾಮಾಗಿ ಈ ತರ ನೋಡ್ರಿ ಸರ್ ಇದು ಬತ್ ನೋಡ್ರಿ ಸರ್ ಇದು ಹುಚ್ಚಾದ್ರಿ ಇದು ತೆಕ್ಕೊಂಡ್ ಬಿಡ ಸರ್ ಇದು ಈಗ ಸರ್ ಸೂಪರ್ ಸರ್ ಸೂಪರ್. ಗಂಟಾಕಿ ಇಟ್ಬಿಡೋದು. ಹಾ ರೀ ಇಟ್ ಕಟ್ಕೊಂಡು ದಾರಲ್ಲಿ ಕಟ್ಬಿಟ್ಟು ಬಿಟ್ಟು ಬಿಡೋದ್ರಿ ಸರ್ ಯಾವಾಗ ಬೇಕಾದಾಗ ಮತ್ತೆ ನಾವ್ ಯಾವಾಗ ಬೇಕಾದಾಗ ಅವಾಗ ಮತ್ತೆ ಇದಕ್ಕೆ ಹಾಕಿ ಯೂಸ್ ಮಾಡೋದ್ ಸರ್ ಇದೇ ಗಾಲಿಗೆ ಹಾಕೊಂಬ ಸರ್ ಹಿಂಗೆ ಎಳ್ಕೊಂತ ಎಳ್ಕೊಂಡು ಹೋಗ್ಬಿಡ ಸರ್ ಭಾರಿ ಐಡಿಯಾ ಮಾಡ್ರಿ ಸರ್. ಬಾಳ ಉಪಯೋಗ ಇದೆ ಸರ್ ನನ್ಗಿಲ್ಲ ಅಂದ್ರೆ ಅದು 15,000 ರೂಪಾಯಿ ಮಟೀರಿಯಲ್ ಲಾಸ್ ಆತಿತ್ ಸರ್ ಈಗ ಬಾಜಾರ್ನಾಗ ಇರ್ಲಾರ್ದು ನೋಡ್ಕೊಂಡು ಈಗ ಡ್ರಿಪ್ ಸುತ್ತ ಹೋವಪ್ಪ ರೇನ್ ಪೈಪಿಂದಿಲ್ಲ ಯಾಕೆ ಅದಕ್ಕೆ ನಾವು ಇದು ಮಾಡ್ಬಾರ್ದು ಅಂತ ಹೇಳಿ ಸರ್ ಕೇಳ್ಕೊಂಡು ಮಾಡ್ಕೊಂಡೇವ್ ಸರ್ ಈ ತರ ಇದು ಪೆಪ್ಸಿ ಪೈಪ್ನು ಸುತ್ತಬಹುದು ಸರ್ ಇದು ಇದು ಪೆಪ್ಸಿ ಪೈಪ್ ನೋಡ್ರಿ ಸರ್ ಪೆಪ್ಸಿ ಪೈಪ್ನು ಸುತ್ತಬಹುದು ಸರ್ ಬರ್ತಾರೆ ಸರ್. ಈ ತರ ಯಾರಿಗಾದ್ರೂ ಬೇಕಂದ್ರೆ ಮಾಡ್ಕೊಡ್ತೀರ ಸರ್ ಮಾಡ್ಕೊಡ್ತೇವ್ ಸರ್ ಖಂಡಿತವಾಗಿರಿ ಧನಂಜಯ ಸರ್ ಒಂದ್ ಕೊಟ್ಟಿದಾವ್ ಸರ್ ಕೆವಿಕೆದಾಗ್ರಿ ಕೆವಿಕೆದಾಗ್ನು ಎಕ್ಸಿಬಿಷನ್ಸ್ ಎಲ್ಲ ಇಟ್ಟಿದಾವ್ರಿ ಈಗ ಒಂದು 5-6 ಪೀಸ್ ಕೊಟ್ಟಂಗ ಸರ್ ಯಾರ ರೈತರು ಕೇಳಿದ್ರು ಸ್ವಲ್ಪ ಟೈಮ್ ಕೊಟ್ರೆ ರೆಡಿ ಮಾಡ್ಕೊಡ್ತೇನೆ ಸರ್. ಸರ್ ಏನ್ ರೇಟ್ ನಾಗ ಸಿಗಬಹುದು ಸರ್ ಇದು ಒಂದು 1,500 ರೂಪಾಯಿದಾಗ ಆಗ್ತದ್ರಿ ಸರ್ ಒಂದ್ 15 ಅಂದಲ್ಲಿ 1,600 ರೂಪಾಯಿ ರೀ ಸರ್ 15-16 ಹಾ ಸರ್ ಅಷ್ಟೇ ರೀ ಸರ್ ರೆಡಿ ಮಾಡ್ಕೊಡ್ತೇನೆ ಸರ್. ಯಾವ ಸೈಜಿಗೆ ಬೇಕೋ ಆ ಆ ಸೈಜಿಗೆ ಹಾಕೋಬಹುದು ಸರ್ ಇದೆಲ್ಲ ಸ್ಟೀಲ್ ಇಂದ ಯೂಸ್ ಮಾಡ್ತೇವ್ರಿ ಚಂದ್ ಕ್ವಾಲಿಟಿ ಮಾಡ್ಕೇಸಿ ಈ ತರ ನೋಡ್ರಿ ಸರ್ ಇದು ನೋಡ್ರಿ ಸರ್ ಮಟೀರಿಯಲ್ ಎಲ್ಲಿಗೆ ಬೇಕಾದ್ರೂ ತಗೊಂಡು ಎಲ್ಲಿಗೆ ಬೇಕಾದ್ರೂ ತಗೊಂಡ್ ಹೋಗ್ಬೋದು ಸರ್. ಓಕೆ ಸರ್ ತುಂಬಾ ಒಳ್ಳೆ ಇನೋವೇಷನ್ ಮಾಡ್ರಿ ಸರ್. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ಸ್ ರೀ ಸರ್.